ಹಾಯ್ ಗಾಯ್ಸ್, ಗುಡ್ ಹೆಲ್ತ್ಗೆ ಬೇಕಾಗಿರೋ ಗುಡ್ ಫುಡ್ಸ್ ಗಳಲ್ಲಿ ಒಂದಾಗಿರೋದು ಮೊಸರು. ನಾವು ಪ್ರತಿನಿತ್ಯ ಮೊಸರನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ತುಂಬಾನೇ ಉಪಯೋಗ ಇದೆ. ಅದರಲ್ಲಿ ಐನ್ ಇಮ್ಯುನಿಟಿ ಪವರ್ ಸಿಗುತ್ತೆ ನಮ್ಗೆ. ಮೊಸರನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕೂಡ ಇದೆ. ಲ್ಯಾಕ್ಟೋಬೆಸಿಲಸ್ ಮತ್ತೆ ಕೋಕಸ್ ಅಂತ ಹೇಳಿ ಬ್ಯಾಕ್ಟೀರಿಯಾಸ್ ಇದೆ. ನಾವು ಪ್ರತಿನಿತ್ಯ ಯೂಸ್ ಮಾಡೋ ಮೊಸರಲ್ಲಿ ನಾವು ತುಂಬಾನೇ ಉಪಯೋಗಗಳನ್ನ ಪಡ್ಕೋತಾ ಇರ್ತೀವಿ. ಹಾಲು ಮೊಸರಾಗಿ ಪರಿವರ್ತನೆ ಆಗೋದಕ್ಕೆ ಬ್ಯಾಕ್ಟೀರಿಯಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ನಮ್ಗೆ ಮೊಸರು ಸಿಗುತ್ತೆ. ಈ ಮೊಸರಿಗೆ ನಾವು ಏನನ್ನ ಸೇರಿಸ್ಬೇಕು, ಏನನ್ನ ಸೇರಿಸಬಾರ್ದು, ಹೇಗ್ ತಿನ್ಬೇಕು, ಹೇಗ್ ತಗೋಬೇಕು ಅದನ್ನ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಮೊಸರು ನ್ಯಾಚುರಲ್ ಆಗಿ ತಗೊಂಡ್ರೆ ತುಂಬಾ ಒಳ್ಳೇದು. ಸಕ್ಕರೆ ಅಥವಾ ಉಪ್ಪನ್ನ ಅದಕ್ಕೆ ಸೇರಿಸೋದ್ರಿಂದ ತುಂಬಾನೇ ಫಾಲ್ಟ್ ಆಗುತ್ತೆ. ಅದು ಬೇಡ ಅಂತ ನನ್ನ ಒಪಿನಿಯನು. ನಾವು ಏನನ್ನಾದ್ರೂ ಸೇರಿಸ್ತಾ ಇರ್ತೀವಿ ಅಂದ್ರೆ ಮೊದ್ಲು ನಾವೀಗ ಸಕ್ಕರೆ ಮತ್ತೆ ಮೊಸರನ್ನ ಸೇರಿಸಿ ನಮ್ಮ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಅದು ತುಂಬಾನೇ ತಪ್ಪು. ಅದರಿಂದ ಕಾಫ್ ಆಗುವಂತ ಚಾನ್ಸಸ್ ಇರುತ್ತೆ. ಶುಗರು ಕಫ ಪ್ರವೃತ್ತಿ, ಅದನ್ನ ತಗೊಳ್ಳೇಬಾರ್ದು. ಮಕ್ಕಳಿಗೆ ಬ್ರೈನ್ಗೂ ಕೂಡ ಪ್ರಾಬ್ಲಮ್. ಸಕ್ಕರೆ ಜೊತೆಗೆ ಮೊಸರು ಹಾಕಿ ತಿನ್ನೋದ್ರಿಂದ ನೆಗಡಿ ಅಂತ ಕಾಮನ್ ಪ್ರಾಬ್ಲಮ್ಸ್ ಬರುತ್ತೆ. ರಿಮೆಂಬರ್ ಇಟ್ ಗಾಯ್ಸ್, ನಾವು ಸಾಲ್ಟ್ ಜೊತೆಲೂ ಕೂಡ ಮೊಸರನ್ನ ತಗೋಬಾರ್ದು. ಯಾಕೆ ಅಂತ ಯೋಚನೆ ಮಾಡಿ. ನಮ್ಮ ಮೊಸರಲ್ಲಿ ಆಲ್ರೆಡಿ ಬ್ಯಾಕ್ಟೀರಿಯಾಸ್ಗಳಿದೆ. ಅದು ಗುಡ್ ಬ್ಯಾಕ್ಟೀರಿಯಾ ನಮಗ್ ಬೇಕೇ ಬೇಕು. ನಾವೇನನ್ನಾದ್ರೂ ತೊಳೆಯೋದಕ್ ಮುಂಚೆ ಸಾಲ್ಟ್ ಹಾಕಿ ಉಪ್ಪು ನೀರಲ್ಲಿ ತೊಳ್ಕೊತೀವಿ. ಅದರಿಂದ ನಮ್ಗೆ ಏನ್ ಉಪಯೋಗ? ನಮ್ಮ ಬ್ಯಾಕ್ಟೀರಿಯಾಗಳು ಯಾವುದು ಸಾಯ್ಬೇಕು ನಮ್ಮ ತಿನ್ನೋ ಆಹಾರದಲ್ಲಿ, ನಮ್ಗೆ ಬರ್ಬಾರ್ದು ಅಂತ. ಉಪ್ಪಲ್ಲಿ ನಾವು ಆಲ್ರೆಡಿ ಗುಡ್ ಬ್ಯಾಕ್ಟೀರಿಯಾ ಆಗಿರುವಂತಹ ಲ್ಯಾಕ್ಟೋಬೆಸಿಲಸ್ ನ ತೊಳೆದು ಚೆನ್ನಾಗಿ ಅದನ್ನ ಅನ್ನಕ್ಕೆ ಹಾಕೊಂಡು ಚೆನ್ನಾಗಿ ಕಲಸಿ ತಿನ್ನೋದ್ರಿಂದ ನಮ್ಗೆ ಬೇಕಾಗಿರುವಂತಹ ಗುಡ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್ ಮತ್ತೆ ಕೋಕಸ್ ಅನ್ನೋ ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ, ನಾಶ ಆಗೋಗ್ತವೆ. ಯಾಕಂದ್ರೆ ಉಪ್ಪಲ್ಲಿ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತ ಒಂದು ಅಂಶ ಇದೆ. ನಾವು ಆಲ್ರೆಡಿ ನಾಶ ಆಗಿರುವಂತಹ ಮೊಸರನ್ನ ತಗೊಳ್ಳೋದ್ರಿಂದ ನಮ್ಗೆ ಬೇಕಾಗಿರೋ ಇಮ್ಯುನಿಟಿ ಪವರ್ ಸಿಗೋದಿಲ್ಲ. ಅದಕ್ಕೆ ಗಾಯ್ಸ್, ಉಪ್ಪು ಅಥವಾ ಸಕ್ಕರೆಯನ್ನ ಮೊಸರಿಗೆ ಹಾಕಿ ತಿನ್ನೋದನ್ನ ಫಸ್ಟ್ ನಿಲ್ಸಿ. ಸಾಲ್ಟ್ ಮತ್ತೆ ಶುಗರ್ನ ಅವಾಯ್ಡ್ ಮಾಡಿ ನಾವು ಮೊಸರನ್ನ ತಗೊಂಡ್ರೆ ಅದ್ರಲ್ಲಿ ಬೇಕಾಗಿರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಡಿಗೆ ನಮ್ಗೆ ಸಿಗುತ್ತೆ. ಮೊಸರನ್ನ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಅದನ್ನ ಹಾಗೆ ತಿಂದ್ರೆ ನಮಗ್ ತುಂಬಾ ಒಳ್ಳೇದು. ಸಕ್ಕರೆ ಸೇರಿಸೋದ್ರಿಂದ ಕಾಫ್ ಆಗದೆ, ಸಾಲ್ಟ್ ಸೇರಿಸೋದ್ರಿಂದ ಅದ್ರಲ್ಲಿರೋ ಪವರೇ ಲಾಸ್ ಆಗುತ್ತೆ. ಥ್ಯಾಂಕ್ ಯು.